ಈ ಸಸಿಗೆನ ಅರ್ಧ ಕೆಜಿ ಇದು ತಾಕ್ಯಾತ ಹಾಕಿ ಬೇರೆ ತಿನ್ನಕವ ಇದು ಕಾಸಾಕಂತೀನಿ. ಎಲ್ಲರೂ ಹೆಂಗದ್ರಿ? ಎಲ್ಲರೂ ಚೆನ್ನಾಗದ್ರಿ ಅಂತ ಭಾವಿಸ್ತೀನಿ. ನಾವು ಕೂಡ ನಮ್ಮ ಮನೆಯೊಳಗೆ ಎಲ್ಲರೂ ಚೆನ್ನಾಗದೀವಿ. ಎಲ್ಲರಿಗೂ ಗುಡ್ ಮಾರ್ನಿಂಗ್. ಇವತ್ತು ಮಾರ್ನಿಂಗ್ ಎದ್ಮೇಲೆ ವ್ಲಾಗ್ನ ಸ್ಟಾರ್ಟ್ ಮಾಡತ್ತೀನಿ. ಆ್ಯಕ್ಚುಲಿ ಎಲ್ಲ ಕೆಲಸನೂ ಕಂಪ್ಲೀಟ್ ಆಗೈತ್ರಿ. ಇವಾಗ ಅವಲಕ್ಕಿ ಅಷ್ಟು ಮಾಡಬೇಕು. ಸಿಂಪಲ್ ಬ್ರೇಕ್ಫಾಸ್ಟ್ ಮಾಡತ್ತೀನಿ. ಅವಲಕ್ಕಿ ಹೆಂಗಂದ್ರೆ ನನಗೆ ಇವತ್ತು ದೇವ್ರ ಮನೆ ಫುಲ್ ಡೀಪ್ ಕ್ಲೀನ್ ಮಾಡೋದೈತಿ. ಸೊ ಹಾಗಾಗಿ ದೇವ್ರ ಮನೆನ ಪಟ ಡೀಪ್ ಕ್ಲೀನ್ ಮಾಡ್ಕೊಂಡು ಇವತ್ತಿನ ದಿನ ಹೆಂಗೈತಿ ನಂದು ಡೈಲಿ ಏನು ರೂಟೀನ್ ಐತಿ ಅದು ಇವತ್ತು ನಿಮ್ಮ ಜೊತೆನ ಶೇರ್ ಮಾಡಕ್ಕಿದ್ದೀನಿ. ಫುಲ್ ನಿಮಗೆ ಕಾಣ್ಬೋದು ಮನೆ ಅಂತೂ ಫುಲ್ ನಮ್ದು ಚಕ ಅನ್ಸಾತತಿ. ಯಾಕಂದ್ರೆ ಹರ್ಷು ಸಾನ್ವಿ ಇಬ್ಬರು ಮಂದಿ ಕೆಳಗೆ ಹೋಗ್ಯಾರ್ರಿ ಮಮ್ಮಿ ಜೊತೆ ಸೈಕಲ್ ಆಡಕ್ಕೆ. ಮಮ್ಮಿ ಕೆಳಗೆ ಕರ್ಕೊಂಡು ಹೋಗ್ಯಾರ ಅವ್ರಿಬ್ರು ಮಂದಿನ ಸೈಕಲ್ ಆಡಕ್ಕೆ. ಹಾಗಾಗಿ ಮನೆ ಫುಲ್ ಕ್ಲೀನ್ ಐತಿ, ಫುಲ್ ಶಾಂತ ಐತಿ, ಒಂಥರ ಪೀಸ್ ಅನ್ಸೋದು ಮನೆ ಒಳಗೆ. ಸೊ ಹಾಗಾಗಿ ಅವಲಕ್ಕಿ ಪ್ರಿಪ್ರೇಷನ್ ಎಲ್ಲ ಮಾಡ್ಕೊಂಡಿನಿ. ಸೊ ಅವ್ರು ಬಂದಮೇಲೆ ಪಟ್ ಅಂತ ಒಗ್ಗರಣೆ ಹಾಕಿ ಕೊಡೋದು. ಇವಾಗ ಪಟ ಅಂತ ದೇವ್ರ ಮನೆನ ಕ್ಲೀನ್ ಮಾಡ್ಕೋತೀನಿ. ನೋಡಿ ಫ್ರೆಂಡ್ಸ್, ಇಲ್ಲೇ ಅವಲಕ್ಕಿ ಎಲ್ಲ ನೆನೆ ಇಟ್ಕೊಂಡಿನಿ. ಆಮೇಲೆ ಇಲ್ಲೆಲ್ಲಾನು ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಎಲ್ಲನೂ ಹೋಳಿದ್ದೀನಿ. ಇಲ್ಲಿ ಹಾಲು ಕಾಯಾಕಿಟ್ಟಿನಿ. ಇನ್ನು ಉಕ್ಕು ಬರಾತಿಲ್ಲ. ಇವಾಗ ದೇವ್ರ ಪೂಜೆ ಮಾಡಕ್ಕೆ ಹೋಗ್ಬೇಕು ನಾನು. ಅವ್ರು ಬಂದಮೇಲೆ ನಾನು ಎಲ್ಲರೂ ಕೆಲಸ ಹಂಗೆ ಉಳಿದುತ್ತೆ ಅಂತ ಪಟ ಹಾಲು ಉಕ್ಕ ಬರತ್ತ ಹಾದಿ ನೋಡತ್ತೀನಿ. ಬಟ್ ಅವು ಇನ್ನೂ ಬರವಲ್ಲು ಹಾಲು ಉಕ್ಕ. ನಾವು ಯಾವಾಗ ಏನಾರೇ ಹಿಂಗೆ ವೇಟ್ ಮಾಡ್ತಿರ್ತೀವಲ್ಲ ಅವಾಗ ಪಟ ಅಂತ ಬರಂಗೇ ಇಲ್ಲ, ಕೆಲಸ ಆಗಂಗೇ ಇಲ್ಲ. ಬಟ್ ನಾವು ಯಾವಾಗ ಕೆಲಸ ಮಾಡ್ತಿರ್ತೀವಿ ಅವಾಗ ಎಷ್ಟು ಜಲ್ದಿ ಉಕ್ಕಿ ಬರ್ತಾವ ಅಂದ್ರೆ ಹಾಲು ನೋಡ್ಕೊಡ್ತಾನೆ ಉಕ್ಕಿ ಬರ್ತಾವ ಹಾಲು. ಸೊ ಹಿಂಗೈತ್ರಿ ಇವತ್ತಿನ ದಿನ. ಇನ್ನು ಮುಂದೆ ಏನೈತಿ ಅಂತ ನೋಡೋಣ, ನಡೀರಿ. ಸೊ ಫ್ರೆಂಡ್ಸ್, ಆವಾಗಲೇ ನಿಮಗೆ ಹೇಳಿದ ಪ್ರಕಾರ ನಾನು ದೇವ್ರ ಮಣಿನ ಡೀಪ್ ಕ್ಲೀನ್ ಮಾಡ್ಕೊಳತ್ತೀನಿ. ಇವತ್ತು ಮಾಡ್ಬೇಕಾ ನಾಳೆ ಮಾಡ್ಬೇಕಾ ಅನ್ಕೋತ ಹಂಗೆ ಉಳ್ದ ಬಿಡ್ತಿದ್ರಿ. ಇವತ್ತು ಹೆಂಗಾದ್ರೂ ಸಾನ್ವಿಗೆ ಸ್ಕೂಲ್ ಇಲ್ಲ, ಸೂಟಿ ಐತಿ ಅಂತ ಪಟ ಮಾರ್ನಿಂಗ್ ಎದ್ದ ಎಲ್ಲ ಕೆಲಸನೂ ಮಾಡ್ಕೊಳತ್ತಿದ್ದೆ. ಹೆಂಗಂದ್ರೆ ನಾ ದಿನ ಒಂದು ಕೆಲಸ ಟಾರ್ಗೆಟ್ ಇಟ್ಕೊಂಡಿರ್ತೀನಿ ರೀ. ಇವತ್ತು ದೇವ್ರ ಮನೆ ಕ್ಲೀನ್ ಆಗ್ಬೇಕಾ, ಇವತ್ತು ಹಾಲ್ ಫುಲ್ ಕ್ಲೀನ್ ಆಗ್ಬೇಕಾ, ಇವತ್ತು ಬೆಡ್ರೂಮ್ ಕ್ಲೀನ್ ಆಗ್ಬೇಕಾ, ಹಿಂಗೆ ದಿನ ಒಂದು ಕೆಲಸನ ಮಾಡ್ಕೋತೀನಿ. ಒಂದೇ ದಿನ ಎಲ್ಲ ಫುಲ್ ತೆಗ್ದು ನಮಗೆ ಏನಪ್ಪ ಅಂದ್ರೆ ಹೆಕ್ಟಿಕ್ ಮಾಡ್ಕೊಂಡು ನಮಗೆ ಅಂದ್ರೆ ಒಂದು ಫುಲ್ ಡೇ ಒಂಥರ ಸುಸ್ತು ಮಾಡ್ಕೊಂಡು ಆ ಥರ ನಾನು ಯಾವುದೂ ಕೆಲಸ ಮಾಡೋಂಗಿಲ್ಲ. ಒಂದು ಎದ್ದ ತಕ್ಷಣ ಒಂದು ಪ್ಲ್ಯಾನಿಂಗ್ ಮಾಡ್ಕೊಂಡಿರ್ತೀನಿ. ಇಲ್ಲಾಂದ್ರೆ ರಾತ್ರಿ ಮಕ್ಕೊಂಬಂದು ಒಂದು ಪ್ಲ್ಯಾನಿಂಗ್ ಮಾಡ್ಕೋತೀನಿ. ನಾಳೆ ಮುಂಜಾನೆ ನಮಗೆ ಏನು ಮಾಡೋದೈತಿ ಅದ್ರ ಪ್ರಕಾರ ನಾನು ಕೆಲಸ ಮಾಡ್ತಿರ್ತೀನಿ. ಸೊ ಫ್ರೆಂಡ್ಸ್, ಎಲ್ಲ ದೇವ್ರ ಮನೆ ಎಲ್ಲ ಡೀಪ್ ಕ್ಲೀನ್ ಮಾಡಿಕೊಂಡೆ. ಪೂಜೆ ಕೂಡ ಆಯ್ತು ರೀ. ಹೆಂಗಂದ್ರೆ ಎದ್ದ ತಕ್ಷಣ ಪೂಜೆ ಪುನಸ್ಕಾರ ಒಂದು ಸ್ವಲ್ಪ ದೇವ್ರ ಧ್ಯಾನ ಇದೆಲ್ಲ ಮಾಡಿದ್ಮೇಲೆ ಒಂದು ಸ್ವಲ್ಪ ಮೈಂಡ್ ಪಾಸಿಟಿವ್ ಆಗ್ತತಿ. ಆಮೇಲೆ ಏನು ನಾನು ಕೆಲವೊಂದು ಸಲ ನನಗೆ ಹೆಂಗೆ ಆಗ್ತದಂದ್ರೆ ಏನೋ ನೆಗೆಟಿವ್ ಥಿಂಕಿಂಗ್ ಬಂದುಬಿಡ್ತದೆ ರೀ. ಬಟ್ ನಂದು ಎದ್ದ ತಕ್ಷಣ ನಾನು ದೇವ್ರ ಪೂಜೆ ಮಾಡಲಿಲ್ಲ ಅಂದ್ರೆ ಹಂಗೆ ಭಾಳ ಸಲ ಆಗ್ತೈತೆ ರೀ. ನನಗೆ ಏನು ಗೊತ್ತಿಲ್ಲ ಯಾಕೆ ಆಗ್ತದೆ ಅನ್ನೋದು. ಅದಕ್ಕೆ ಹಾಗಾಗಿ ನಾನು ಫಸ್ಟ್ ಸಾನ್ವಿನ ರೆಡಿ ಮಾಡಿ ಸ್ಕೂಲಿಗೆ ಕಳಿಸಿ ನಾನು ನೆಕ್ಸ್ಟ್ ಮಾಡೋದಂದ್ರೆ ದೇವ್ರ ಪೂಜೆನ. ಒಂದು ನೆಮ್ಮದಿ ಸಿಗ್ತತಿ. ಇನ್ನು ಅಡುಗೆ ಮನೆಗೆ ಹೋಗ್ಬೇಕು. ಮೊನ್ನೆ ಮಮ್ಮಿ ಊರಿಂದ ಬೆಣ್ಣೆ ತೊಗೊಂಡು ಬಂದಿದ್ರು. 2.5 kg ಇತ್ತು ಬೆಣ್ಣೆ. ಹೆಂಗಂದ್ರೆ ಇಲ್ಲಿ ನಾವು ಹೊರಗಿನ ತುಪ್ಪ ಅಷ್ಟೊಂದು ನಮಗೆ ಲೈಕ್ ಆಗಂಗಿಲ್ಲ ರೀ ಅದು ತಿನ್ನಕ್ಕೆ. ಹಾಗಾಗಿ ನಾವು ಇಲ್ಲಿ ಹೊರಗಿನ ತುಪ್ಪನ ತರ್ಸಂಗೇ ಇಲ್ಲ. ಮಮ್ಮಿ ಊರಿಗೆ ಹೋದಂದ್ರೆ ಒಂದು 2.5 kg 3 kg 4 kg ಹಿಂಗೆ ಬೆಣ್ಣೆ ತೊಗೊಂಡು ಬರ್ತಾರೆ. ಹಾಗಾಗಿ ಮಮ್ಮಿನ ಬೆಣ್ಣೆ ತೊಗೊಂಡು ಬಂದಿದ್ರು. ಸಕ್ಕತ್ತಿತ್ತು ರೀ ಬೆಣ್ಣೆ, ಫುಲ್ ಫ್ರೆಶ್ ಇತ್ತು. ಹಾಗಾಗಿ ಮಮ್ಮಿ ಕೂಡ ಭಾಳ ಸಪೋರ್ಟ್ ಮಾಡ್ತಾರೆ ನನಗೆ ಯಾವುದೋ ಒಂದು ವೀಡಿಯೋಸ್ ಮಾಡೋಕ್ಕೆ. ಈ ಥರ ಮಮ್ಮಿ ಬೆಣ್ಣೆ ಕಸದಿದ್ರಲ್ಲ ಅವಾಗ ಅನ್ನತಿದ್ರ, ಸೋನಿಯಾ ನೋಡ ವೀಡಿಯೋ ಮಾಡ್ಕೋತೀಯನ್ನಿ ಅಂತ. ಸೊ ಹಾಗಾಗಿ ವೀಡಿಯೋ ಮಾಡ್ಕೊಂಡೆ ರೀ. ಫಸ್ಟ್ ಅಪ್ ಒಂದು ಬೆಣ್ಣೆನ ಕ್ಲೀನಾಗಿ ಸ್ವಚ್ಛಾಗಿ ಮಮ್ಮಿ ತೊಳೆಯತ್ತಿದ್ರು. ಒಂದು 2-3 ಸಲ ಬೆಣ್ಣೆ ತೊಳಿಬೇಕಾಗ್ತತಿ. ಅಂದರೆ ಹೆಂಗಂದ್ರೆ ಒಂದು ಸ್ವಲ್ಪ ಏನಾದ್ರೂ ಬೆಣ್ಣೆ ತೆಗಿಯೋಗೇನು ಒಂದು ಸ್ವಲ್ಪ ಏನೂ ಇರಲಿ ಅದ್ರ ಒಳಗೆ ಆ ಥರ ನೋಡ್ರಿ. ಇದು ನಾನು ಮಮ್ಮಿಗೆ ಅನ್ನತ್ತಿದ್ದೆ, ಮಮ್ಮಿ ಬೆಣ್ಣಿನ ಹೊಂಟದ ನೋಡ್ರಿ ಅದ್ರ ಒಳಗೆ, ಅಲ್ಲಿ ಸೋನಿಯಾದ ಚಟ್ ಐತಿ ಅಂತ ಹೇಳತ್ತಿದ್ರ ನೋಡ್ರಲ್ಲೇ ಬೆಣ್ಣೆ ಅಲ್ಲ ಅಂತ. ಸೊ ಕೆಲವೊಂದು ನಮಗೂ ಗೊತ್ತಿರಂಗಿಲ್ಲ ರೀ ಈ ಥರ ಎಲ್ಲ. ಹಿಂಗನ ದಿನ ಒಂದು ಕಲ್ಕೋತ ಆಗ್ತೈತಿ. ತೆಗೀರಿ ನಾವು ಸ್ವಲ್ಪ ಸಾಕು ರಗಡಾತು.
ಹಾಕಿ ಈ ಸಸಿಗೇನು ಅರ್ಧ ಕೆ ಜಿ ಇದು ತಾಕ್ಯಾತ ಹಾಕಿ ಬೇರೆ ತಿನ್ನಕವ ಇದು ಕಾಸಕ್ಕಂತ ಫ್ರೆಂಡ್ಸ್ ನೋಡ್ರಿಲ್ಲೇ ಮಮ್ಮಿ ಫುಲ್ ಕ್ಲೀನಾಗಿ ಬೆಣ್ಣೆ ತೊಳೆದ್ಮೇಲೆ ನೋಡ್ರಿ ಅದ್ರ ಲುಕ್ ಹೆಂಗೆ ಅನ್ಸತ್ತಂತ. ಆಮೇಲೆ ಗ್ಯಾಸ್ ಮೇಲೆ ಕಾಸಾಕಿಟ್ರೆ ಕೆಲವೊಬ್ಬರ ಬೆಣ್ಣೆ ಒಳಗೆ ಏನು ಹಾಕ್ತಾರಂದ್ರೆ ಉಳ್ಳಾಗಡ್ಡಿ ಅಂದ್ರೆ ಕಟ್ ಮಾಡಿ ಸಣ್ಣ ಸಣ್ಣ ಉಳ್ಳಾಗಡ್ಡಿ ಹಾಕ್ತಾರೆ, ಬೆಳ್ಳುಳ್ಳಿ ಕುಟ್ಟಿ ಹಾಕ್ತಾರೆ, ಮೆಂತೆ ಹಾಕ್ತಾರೆ ರೀ ಹುರಿದು. ಆಮೇಲೆ ಮತ್ತೇನೋ ರೀ ಬ್ಲ್ಯಾಕ್ ಪೇಪರ್ ಹಾಕ್ತಾರಂತ್ರಿ. ಇದೆಲ್ಲನೂ ನಾವು ಏನು ಅಂದರೆ ಏನೂ ಹಾಕಂಗಿಲ್ಲ ರೀ ಅಂಥದ್ದು ಎಲ್ಲನೂ ನಾರ್ಮಲ್ ಸಿಂಪಲ್ ಮಮ್ಮಿ ಬೆಣ್ಣೆ ಕಾಸ್ತಾರೆ. ಬೆಣ್ಣೆ ಕಾಸುವಾಗ ನೋಡ್ರಿ ಈ ಥರ ಕುದಿ ಬರಾಕತ್ತದ ಅಂದರೆ ಮೇಲೆ ಏನೋ ಅದ್ರ ಒಳಗೆ ಒಂದು ಸ್ವಲ್ಪ ಏನೋ ಇತ್ತಂದ್ರೆ ಕೆಳಗಡೆ ಹೋಗಿ ಕುಂತತ್ರಿ, ಅದ ಮ್ಯಾಲೆ ತುಪ್ಪ ಬಂದು ನಿಲ್ತತಿ. ಎಲ್ಲ ರೆಡಿ ಆಗೈತ್ರಿ. ಇದ್ರೊಳಗೆ ಬೇಕಂದ್ರೆ ನೀವು ಏನಪ್ಪ ತಿನ್ನು ಎಲೆ ಹಾಕ್ಬೋದು. ಆಮೇಲೆ ಯಾಲಕ್ಕಿ ಹಾಕ್ತಾರೆ ರೀ, ಕೆಲವೊಬ್ರು ಲವಂಗ ಹಾಕ್ತಾರೆ, ಅದನ್ನೂ ಹಾಕ್ಬೋದು. ಬಟ್ ಒಂದರಿ ತಿನ್ನು ಎಲೆ ಹಾಕಿದ್ರೆ ನಡಿತತಿ. ತುಪ್ಪ ಕಾದು ರೆಡಿ ಆಗೈತ್ರಿ. ಮಮ್ಮಿ ಅಂದ್ರೆ ಕಾದು ರೆಡಿ ಆಗೈತಿ, ಇನ್ನೊಂದು ಸ್ವಲ್ಪ ಆರಿದ ಮೇಲೆ ಡಬ್ಬಿಗೆ ಹಾಕಿ ಇಟ್ಬಿಡ ಅಂತ. ಆ್ಯಕ್ಚುಲಿ ನಮ್ಮ ಮಮ್ಮಿ ನನಗೆ ಬೆಣ್ಣೆ ಅಂದರೆ ಇಷ್ಟ ಅಲ್ಲ. ನಂಗೆ ಸಣ್ಣಾಗಿದ್ದಾಗಿಂದ್ರೂ ಬೆಣ್ಣೆ ಮೊಸರು ಅಂದರೆ ಸಿಕ್ಕಾಪಟ್ಟಿ ಇಷ್ಟ. ಮಮ್ಮಿ ಹಾಗಾಗಿ ಪ್ರತಿ ಸಲ ನನಗೆ ಒಂದು ಅರ್ಧ ಕೆ ಜಿ ಬೆಣ್ಣೆ ತಿನ್ನಕ್ಕೆ ಸೆಪ್ರೇಟ್ ತೊಗೊಂಡು ಬರ್ತಾರೆ ರೀ. ಆಮೇಲೆ ಇಲ್ಲೇನಪ್ಪ ಅಂದರೆ ನಮ್ದು ಸಡನ್ಲಿನ ಡಾಮಿನೋಸ್ಗೆ ಹೋಗೋದು ಪ್ಲಾನ್ ಆಯಿತು. ಮಕ್ಕಳು ಎರಡೂ ಮನ್ಯಾಗಿದ್ದು, ನಾನು ನಮ್ಮ ಮನೆಯವರೇ ಅಷ್ಟೇ ಹೋಗಿದ್ವಿ ಡಾಮಿನೋಸ್ಗೆ. ಸೊ ಮನೆಗೆ ಒಂದು ಪಾರ್ಸಲ್ ತೊಗೊಂಡಾರು. ಇಲ್ಲಿ ನಮಗೊಂದು ಓಪನ್ ಮಾಡ್ತೀರಿ. ಸಡನ್ಲಿನ ಪ್ಲಾನ್ ಆಯ್ತು ನಮಗೆ ಬರೋದು. ಏನೋ ಬರ್ಬೇಕಂತ ಬಂದಿರಲಿಲ್ಲ, ಹಂಗೆ ಹೊರಗೆ ಬಂದಿದ್ವಿ. ಇವರು ಡಾಮಿನೋಸ್ಗೆ ಹೋಗೋಣ ಅಂದ್ರೆ ಅದಕ್ಕೆ ನಾನು ನಮ್ಮ ಮನೆಯವರು ಇಬ್ಬರು ಬಂದೀವಿ. ಇದನ್ನು ಬರೋವತ್ಲ ಸಾಸ್ ಐತ್ರಿ. ಇಲ್ಲಿ ನೋಡ್ರಿ ಅದ್ರೊಳಗೆ ಖಾಲಿ ಕೊಟ್ಟಾರ. ಸಾಕು ಬಿಡ್ರಿ. ನಾವು ಅಲ್ಲೇ ತಿಂದು ಬಂದಿವಿ. ಸೊ ಫ್ರೆಂಡ್ಸ್, ನಾನು ಇವತ್ತು ನಿಮಗೊಂದು ಹೋಮ್ ರೆಮಿಡಿನ ತೋರಿಸ್ಬೇಕಂತ ಅನ್ಕೊಳತ್ತೀನಿ. ಭಾಳ ದಿನ ಆತ್ರಿ ನಾ ಯಾವುದೂ ಹೇರ್ಗಾಗಲಿ ಇಲ್ಲಾಂದ್ರೆ ಸ್ಕಿನ್ಗಾಗಲಿ ಯಾವುದೂ ಹೋಮ್ ರೆಮಿಡಿ ತೋರಿಸಿಲ್ಲ. ಸೊ ಹಾಗಾಗಿ ಇವತ್ತು ತೋರಿಸ್ಬೇಕಂತ ಅಂದ್ಕೊಂಡೆ. ಏನಪ್ಪ ಅಂದ್ರೆ ಆ್ಯಕ್ಚುಲಿ ನಂದು ಕೂಡ ಹೇರ್ ಫಾಲ್ ಏನಾಗತ್ತಿಲ್ಲ, ಬಟ್ ನನಗೆ ಹೇರ್ ಫಾಸ್ಟ್ ಗ್ರೋತ್ ಆಗಬೇಕಾಗೈತಿ. ಅಂದ್ರೆ ನಾರ್ಮಲಿ 1 ಮಂತ್ ಒಳಗೆ ಇಷ್ಟು 1 ಇಂಚನ ಬೆಳಿತಾವಪ್ಪ ಕೂದಲಂದ್ರೆ ನನಗೆ 1-2 ಇಂಚ್ ಜಾಸ್ತಿ ಒಂದು ಸ್ವಲ್ಪ ಫಾಸ್ಟಾಗಿ ಹೇರ್ ಗ್ರೋತ್ ಆಗಬೇಕಾಗೈತಿ. ಬಿಕಾಸ್ ನೀವು ಕೂಡ ನೋಡಿರಿ, ನಾನು ಒಂದು ವಿಡಿಯೋ ತೋರಿಸಿನಿ ಹೇರ್ ಕಟ್ ಮಾಡಿಸಿದ್ದ. ಬಟ್ ಈಗ ಅನ್ಸತೈತಿ ಯಾಕೆ ಮಾಡಿಸಿದೆ, ನನಗೆ ಉದ್ದ ಕೂದಲನ ಇಷ್ಟ ಅಂತ ಈ ಥರ ಅನ್ಸತೈತಿ. ಸೊ ಹಾಗಾಗಿ ಇವತ್ತು ನಾನು ಫಾಸ್ಟ್ ಹೇರ್ ಗ್ರೋತ್ಗೆ ಒಂದು ಹೋಮ್ ರೆಮಿಡಿನ ತೋರಿಸ್ತೀನಿ. ಆ್ಯಕ್ಚುಲಿ ನಿಮಗೂ ಕೂಡ ಎಲ್ಲರಿಗೂ ಗೊತ್ತಿರ್ಬೋದು, ಬಟ್ ಯಾರಿಗೆ ಗೊತ್ತಿಲ್ಲ ಅವ್ರು ಇದನ್ನ ಫಾಲೋ ಮಾಡ್ಬೋದು. ಆ್ಯಕ್ಚುಲಿ ಯಾರ್ಯಾರು ಜಾಸ್ತಿ ಇದು ಇಂಪಾರ್ಟೆಂಟ್ ಅಂದ್ರೆ ಕೆಲವರಿಗೆ ಇಲ್ಲಿ ಒಂಥರ ಹೇರ್ ಜಾಸ್ತಿ ಇಲ್ಲೊಂದು ಸ್ವಲ್ಪ ನಮ್ಗೆ ಟಕ್ಕಲ್ ಕಾಣ್ತಿರ್ತೈತಿ, ಇಲ್ಲಿ ನೆತ್ತಾಗ ಯಾರ್ಯಾರು ಕೂದಲಿರಂಗಿಲ್ಲ ಅವ್ರಿಗೆ ಇದೇನು ರೆಮಿಡಿ ಐತ್ಲ ನಾ ತೋರ್ಸಾತೀನಿ. ಅದು ಬಹಳ ಯೂಸ್ಫುಲ್ ಐತಿ. ಏನಪ್ಪ ಅಂದ್ರೆ ಇವಾಗ ನಾನು ತೋರ್ಸಾತಿದ್ ನಿಮಗೆ ಬೆಟ್ಟದ ನೆಲ್ಲಿಕಾಯಿ.
ಆ್ಯಕ್ಚುಲಿ ಇವೆಲ್ಲ ಕಡೆ ಸಿಗತ್ತವು, ಬಟ್ ಇವಾಗ ಹೆಂಗೈತಿ ಕೆಲವೊಂದು ಶಾಪ್ ಒಳಗೆ ಬ್ಯಾಂಗ್ಳೂರ್ ಒಳಗೆ ಸಿಗಂಗಿಲ್ಲ. ಸೊ ಹಾಗಾಗಿ ನಾ ಏನು ಮಾಡೀನಂದ್ರೆ ಆನ್ಲೈನ್ ತರ್ಸಿನಿದ ಬೆಟ್ಟದ ನೆಲ್ಲಿಕಾಯಿ. ಅದ್ರದ್ದು ಏನು ಮಾಡ್ಕೊಂಡಿನಂದ್ರೆ ನಾನು ಸ್ಮಾಲ್ ಚಾಪಿಂಗ್ ಮಾಡ್ಕೊಂಡ ಕುಟಾಣಿ ಒಳಗೆ ಒಂದು ಸ್ವಲ್ಪ ಕುಟ್ಕೊಂಡಿನ್ರಿ. ಹಿಂಗೆ ಕಾಣತಿರ್ಬೇಕು ನಿಮಗಿಲ್ಲೇ. ಇಲ್ಲಿ ನೋಡ್ರಿ, ಕುಟಾಣಿ ಒಳಗೆ ಒಂದು ಸ್ವಲ್ಪ ಕುಟ್ಕೊಂಡಿದ್ರೆ ಒಳಗಿನ ರಸ ಬರಲಿ ಅಂತ. ಕೆಲವೊಬ್ರು ಚಾಪಿಂಗ್ ಡೈರೆಕ್ಟ್ಲಿನ ಯೂಸ್ ಮಾಡ್ತಾರೆ. ಆಮೇಲೆ ಈಗ ತೊಗೊಂಡಿನಿ ಕರಿ ಲೀವ್ಸ್, ಕರಿಬೇವು ಏನಂತೀವಿ ನೋಡ್ರಿ, ಕರಿಬೇವು ಅಂತೀವಿ ನಾವಂತೂ. ಸೊ ಆಮೇಲೆ ಹೀಗಾಗಿ ಇದು ಬಂದು ಕೊಕೊನಟ್ ಆಯಿಲ್ ಬಾಟಲ್ ಇಷ್ಟೆಲ್ಲ ತೊಗೊಂಡಿನಿ. ಅಂದರೆ ಇದರಿಂದ ಒಂದು ನಾನು ಆಯಿಲ್ ರೆಡಿ ಮಾಡಕ್ಕಿದ್ದೀನಿ. ಇಷ್ಟೆಲ್ಲ ಸಾಮಾನು ತೊಗೊಂಡೆ. ಸೊ ಅದನ್ನ ಹೆಂಗೆ ಮಾಡಕ್ಕಿದ್ದೀನಿ ಅದು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ ರೀ. ಆ್ಯಕ್ಚುಲಿ ನಾನು ಇಷ್ಟ ಆಯಿಲ್ ರೆಡಿ ಮಾಡ್ಕೊಂಡಿದ್ದೆ. ಅಂದ್ರೆ ನಾ ಯೂಸ್ ಮಾಡಿ ನಿಮಗೆ ಅದ್ರ ರಿವ್ಯೂ ಹೇಳಬೇಕಂತ. ಸೊ ಹಾಗಾಗಿ ನಾ ಯೂಸ್ ಮಾಡಿದ್ಮೇಲೆ ನನಗೊಂದು ಸ್ವಲ್ಪ ಚಲೋ ಅನ್ಸಿತ್ರಿ. ಹೇರ್ ಒಂದು ಸ್ವಲ್ಪ ಫುಲ್ ಬೌನ್ಸ್ ಆಗ್ತಾವ, ಸಿಲ್ಕ್ ಆಗ್ತಾವು, ಶೈನ್ ಆಗ್ತಾವು, ಮತ್ತು ಗ್ರೋತ್ ಕೂಡ ಚಲೋ ಆಗ್ತೈತಿ. ವಾರ ಒಳಗೆ 1-2 ಸಲ ನಾವು ಇದು ಹಚ್ಕೋಬೋದ. ಸೊ ಹಾಗಾಗಿ ಇವತ್ತು ನಾನು ರೆಡಿ ಮಾಡ್ಕೊಳತ್ತೀನಿ. ಹೆಂಗೆ ಮಾಡ್ಕೋತೀನಿ, ಏನು ಮಾಡ್ಕೋತೀನಿ ಅಂತ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ. ಸೊ ಫ್ರೆಂಡ್ಸ್, ಈ ವ್ಲಾಗ್ನ ನಾನು 2 ಡೇಸ್ ಶೂಟ್ ಮಾಡ್ಕೊಂಡೀನಿ. ಇವಾಗ ನಾನು ಒಂದು ಪಾತ್ರೆ ಒಳಗೆ ಎಣ್ಣೆ ಮಾಡೋಕೆ ರೆಡಿ ಮಾಡ್ಕೊಳತ್ತೀನಿ ರೀ. ಒಂದು ಪಾತ್ರೆ ಒಳಗೆ ನಾನು ಎಣ್ಣೆ ತೊಗೊಳತ್ತೀನಿ, ಪ್ಯಾರಾಶೂಟ್ ಆಯಿಲ್. ಬೇಕಂದ್ರೆ ನೀವು ಮನೆ ಒಳಗೆ ಯಾರಾದರೂ ಕೊಬ್ಬರಿದು ಪ್ಯೂರ್ ಕೊಬ್ಬರಿ ಎಣ್ಣೆ ರೆಡಿ ಮಾಡ್ಕೊಂಡು ಬರ್ತಿದ್ರು, ಅದನ್ನು ಕೂಡ ನಡೀತದೆ ರೀ. ದಿಪ್ ಇರುವಂಥ ಪಾತ್ರೆ ತೊಗೊಂಡಿನಿ. ಯಾಕಂದ್ರೆ ಜಲ್ದಿ ನೀವು ಎಣ್ಣೆ ಹಾಕಿದ್ರೆ ಇರೋ ಪಾತ್ರೆ ಒಳಗೆ ಜಲ್ದಿ ಸುಟ್ಟು ಹೋಗ್ಬಿಡ್ತದೆ ರೀ. ಅದು ಎಣ್ಣೆ ಒಂದು ಸ್ವಲ್ಪ ಬಿಸಿ ಆದಮೇಲೆ ನಾವು ಕುಟಾಣಿ ಒಳಗೆ ಕುಟ್ಕೊಂಡಿದ್ದು ಬೆಟ್ಟದ ನೆಲ್ಲಿಕಾಯಿ ಹಾಕೋದು, ಕರಿಮೇವು ಹಾಕೋದು. ಬೇಕಾದ್ರೆ ಒಂದು ಸ್ವಲ್ಪ ನೀವು ಮೆಂತೆ ಕಾಳು ಕೂಡ ಇದ್ರ ಒಳಗೆ ಹಾಕ್ಬೋದು. ನಾನು ಮೆಂತೆ ಕಾಳು ಹಾಕೋದು ಮರ್ತೇರಿ. ಬಟ್ ಕರಿಮೇವು ಮತ್ತು ಬೆಟ್ಟದ ನೆಲ್ಲಿಕಾಯಿ ಇಷ್ಟು 2 ಹಾಕಿದ್ರೂ ಸಫಿಷಿಯಂಟ್ ಐತ್ರಿ. ಹೀಗಾಗಿ ಕುದಿಬೇಕ್ರದ ಭಾಳ ಹೊತ್ತು ಕುದಿಯುವಾಗ ಈ ಥರ ಒಂಥರ ಫೇಸ್ ಬರ್ತೈತಿ. ಹಾಗಾಗಿ ಕಡ್ತಾರ್ಲೆ ಒಂದು ಸ್ವಲ್ಪ ಅಳ್ಗಾಡ್ಸ್ಕೋತ ಇರಬೇಕಾಗ್ತದೆ ರೀ. ಬಿಕಾಸ್ ಒಮ್ಮೆನ ಮ್ಯಾಗ ಉಕ್ಕು ಬಂದುಬಿಡ್ತದೆ. ಅದು ಕುದಿಯೋಗ ಭಾಳ ಹೊತ್ತು ಒಂದು ಇಲ್ಲಾಂದ್ರೂ 10-15 ನಿಮಿಷನ ಎಣ್ಣೆನ ಕತ ಅಂತ ಕುದಿಸ್ಬೇಕು. ಅಂದರೆ ಬೆಟ್ಟದ ನೆಲ್ಲಿಕಾಯಿ ಒಳಗಿಂದ ಇರೋದು ಅಂಶ, ಆಮೇಲೆ ಕರಿಮೇವು ಒಳಗೆ ಇರೋದು ಅಂಶ, ಅದ್ರ ಒಳಗೆ ಎಣ್ಣೆ ಒಳಗೆ ಎಲ್ಲನೂ ಟ್ರಾನ್ಸ್ಫರ್ ಆಗ್ಬೇಕದ. ಇವಾಗ ನೋಡ್ರಿ, ಕುದ್ದ ಒಂದು 15-20 ಮಿನಿಟ್ಸ್ನ ನಾನು ಅದು ಕುದಿಸೀನಿ. ಕುದ್ದ ಮೇಲೆ ಯಾವ ಥರ ಆಗೈತೆ ನೋಡ್ರಿ ಅದು. ಆಮೇಲೆ ನಾವು ಡ್ರೈನ್ ಮಾಡಿದ್ಮೇಲೆ, ಅಂದರೆ ಒಂದು ಪಾತ್ರೆ ಒಳಗೆ ಬೇರೆ ಪಾತ್ರೆ ಒಳಗೆ ನಾವು ಅದು ಡ್ರೈನ್ ಮಾಡ್ಕೊಳ್ಳೋದು ಎಣ್ಣೆನ. ಸೊ ಡ್ರೈನ್ ಮಾಡ್ಕೊಂಡ್ಮೇಲೆ ಅದ್ರದ್ದು ಪ್ಯೂರ್ಲಿ ಕಲರ್ ಚೇಂಜ್ ಆಗಿರ್ಬೇಕ್ರಿ. ಇಲ್ಲಿ ನೋಡ್ರಿ, ಎಣ್ಣೆ ಪೂರ್ತಿ ಕಲರ್ ಚೇಂಜ್ ಆಗಿಬಿಟ್ಟೈತಿ. ಅಂದ್ರೆ ಅದು ನಮ್ದು ನಾವು ಏನು ಮಾಡತ್ತೀವಿ ನೋಡ್ರಿ, ಅದ್ರ ಎಣ್ಣೆ ರೆಡಿ ಆಗೈತೆ ಅಂತಲೇ ಹೇಳ್ಬೋದು. ಯಾವುದೂ ಥರದ ಸೈಡ್ ಇಫೆಕ್ಟ್ಸ್ ಇಲ್ಲರಿ. ಇಲ್ಲಾಂದ್ರೆ ಏನಾರ ಹೇರ್ ಫಾಲ್ ಜಾಸ್ತಿ ಆಗ್ತದಪ್ಪ ಅಂತಿಲ್ಲ. ನಾ ಸ್ವಂತ ಯೂಸ್ ಮಾಡೀನಿ ರೀ. ನೀವು ಕೂಡ ಒಂದ್ಸಲ ಖಂಡಿತ ಯೂಸ್ ಮಾಡಿ ನೋಡಿರಿ. ಆ್ಯಕ್ಚುಲಿ ಹೇರ್ ಫಾಲೂ ಕಡಿಮೆ ಆಗ್ತದೆ ರೀ, ಮತ್ತು ಹೇರ್ ಫಾಸ್ಟ್ ಗ್ರೋ ಆಗ್ತಾವೆ. ಬಿಕಾಸ್ ನನಗೆ ರಿಸಲ್ಟ್ ಬಂದತ್ತದ, ಅದಕ್ಕೆ ನಾನು ನಿಮಗೆ ಹೇಳತ್ತೀನಿ. ನೀವು ನೋಡ್ಬೋದು, ಇವಾಗ ಹಾಕಿದ್ದೆ ಆ ವಿಡಿಯೋ ಒಳಗೆ ಕೂಡ ನಾನು ಹೇರ್ಸ್ ನೀವು ನೋಡ್ಬೋದು. ನಾನು ಕಟ್ ಮಾಡಿದ್ದೆ, ಆದರೂ ಕೂಡ ನಾನು ಒಂದು 2 ಮಂತ್ಸ್ ಒಳಗೆ ಎಷ್ಟೊಂದು ಹೇರ್ ಗ್ರೋ ಆಗ್ಯಾವಂತ. ಸೊ ಇವಾಗ ನಾನು ಎಲ್ಲ ಡ್ರೈನ್ ಮಾಡ್ಕೊಂಡೀನಿ. ಡ್ರೈನ್ ಮಾಡ್ಕೊಂಡ್ಮೇಲೆ ಎಣ್ಣೆ ಕಲರ್ ನೋಡ್ರಿ, ಫುಲ್ ಚೇಂಜ್ ಆಗೈತಿ ಎಣ್ಣೆ ಕಲರ. ಸೊ ಅಂದ್ರೆ ಇವಾಗ ನಿಮಗೆ ಫೈನಲ್ ಲುಕ್ ಕಾಣತೈತಿ ಹೆಂಗೆ ಬಂದತ್ತೆ ಅನ್ನೋದು ಎಣ್ಣೆದು. ಸೊ ಫ್ರೆಂಡ್ಸ್ ನೋಡ್ರಿ, ಇಲ್ಲೇ ಎಣ್ಣೆ ರೆಡಿ ಆಗೈತಿ. ಓವರ್ ನೈಟ್ ಹೇರ್ಸ್ ಅಪ್ಲೈ ಮಾಡಿ, ಸ್ಕಾಲ್ಪ್ ಮೇನ್ ಇಂಪಾರ್ಟೆಂಟ್ ಅಂದ್ರೆ ಸ್ಕಾಲ್ಪ್ ನಮ್ದು. ಆ ಸ್ಕಾಲ್ಪ್ ಹಚ್ಕೊಂಡು ಓವರ್ ನೈಟ್ ಇಡ್ಬೋದು. ಬ್ಯಾಡಪ್ಪ ಅಂದರೆ ಮಾರ್ನಿಂಗ್ ಒಂದು 2 ಅವರ್ ಹಚ್ಕೊಂಡ್ರೆ 2 ಅವರ್ ಹಚ್ಕೊಂಡು ನಾರ್ಮಲ್ ಶಾಂಪೂದಿಂದ ವಾಶ್ ಮಾಡ್ಕೋಬೋದು. ಸೊ ನೋಡ್ರಿ, ಇಲ್ಲೇ ಎಣ್ಣೆ ರೆಡಿ. ಸೊ ಫ್ರೆಂಡ್ಸ್, ನಾ ಇವಾಗ ಆಮ್ಲ ಅಂದರೆ ಬೆಟ್ಟದ ನೆಲ್ಲಿಕಾಯ್ದು ಆಯಿಲ್ ಮಾಡಿದ್ದೆ ನೋಡ್ರಿ, ಅದನ್ನ ಇವಾಗ ಅಪ್ಲೈ ಮಾಡ್ಕೊಳತ್ತೀನಿ. ಸೊ ಇದು ನೋಡ್ರಿ, ಇದ್ರೊಳಗೆ ನಾ ಹಾಕಿಟ್ಕೊಂಡೀನಿ ಆಯಿಲ್ನ. ಆ್ಯಕ್ಚುಲಿ ಓವರ್ ನೈಟ್ ಹಚ್ಕೊಳಕಿದ್ದೀನಿ. ಮಾರ್ನಿಂಗ್ ಎದ್ಮೇಲೆ ನಾರ್ಮಲ್ ಶಾಂಪೂದಿಂದ ನಾವು ವಾಶ್ ಮಾಡ್ಬೋದು. ಸೊ ಅದ್ರ ರಿಸಲ್ಟ್ ಕೂಡ ನಾನು ನಾಳೆ ಮುಂಜಾನೆ ನಿಮಗೆ ತೋರಿಸ್ತೀನಿ. ಬಟ್ ಇವಾಗ ಪಟಪಟನಂತ ಆಯಿಲ್ ಅಪ್ಲೈ ಮಾಡ್ಕೊತೀನಿ. ಹರ್ಷು ಇಲ್ಲ ಆಟ ಆಡತಾನ. ಹಾಯ್ ಮಾಡಿ ಹರ್ಷು ಎಲ್ಲಕ್ಕೂ. ಇಲ್ಲಿ ಬಾ ಹಾಯ್, ಗುಡ್ ನೈಟ್.
ಗುಡ್ ನೈಟ್ ಅಂತ ಗುಡ್ ನೈಟ್ ಅನ್ನಕ್ಕೆ ಬರಂಗಿಲ್ಲ. ಬೀಳ್ತದೆ ಬೀಳ್ತದೆ ಹಿಡಿಬೇಡ, ಒಟ್ಟ ಹಿಡಿಬೇಡ, ಬೀಳ್ತದೆ ಬೀಳ್ತದ ನೀ ಹಿಡಿಬೇಡ. ಸುಮ್ಮನೆ ದೊಡ್ಡವ್ರದೈತ ಸಣ್ಣವ್ರದಲ್ಲೋ ಅಪ್ಪ, ಸುಮ್ಮನೆ ಅರ್ಶೊಂದಿಟ್ಟ ಎಷ್ಟು ಕಾಡತಿ ಸುಮ್ಮನೆ. ಸೊ ಆಯಿಲೆಲ್ಲ ಹೇರ್ ಮಸಾಜ್ ಮಾಡಿಕೊಂಡೆ. ಇವಾಗ ನಾನು ಫೇಸ್ಗಾಗಿ ಆಯಿಲ್ ಹಚ್ಕೊಳತ್ತೀನಿ. ಸೊ ಎಲ್ಲರೂ ತಮ್ಮ ಸ್ಕಿನ್ಗಾಗಿ ಒಂದು ಒಳ್ಳೆ ಮಾಯ್ಶ್ಚರೈಸರ್ ಸರ್ಚ್ ಮಾಡ್ತಿರ್ತೀರಿ. ಸೊ ಹಾಗಾಗಿ ನಾನು ನಿಮಗೆ ಒಂದು ಸಜೆಸ್ಟ್ ಮಾಡ್ತೀನಿ, ಕೊಕೊನಟ್ ಆಯಿಲ್. ಡೈಲಿ ಮಲ್ಕೋವಾಗ ಕೊಕೊನಟ್ ಆಯಿಲ್ ಹಚ್ಕೊಂಡು ಮಲ್ಕೊಂಡ್ರೆ ನೆಕ್ಸ್ಟ್ ಡೇ ಬರುವಂಥ ಗ್ಲೋ ಯಾವುದೂ ಮಾಯ್ಶ್ಚರೈಸರ್ ಒಳಗಿಲ್ಲ, ಹಿಂಗೆ ನನಗೆ ಅನಿಸ್ತೈತಿ. ಸೊ ಹಾಗಾಗಿ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿರಿ, ನಿಮಗೆ ಹೆಂಗೆ ಫೀಲ್ ಕೊಡ್ತದೆ ಅನ್ನೋದು. ನನಗಂತೂ ಭಾಳ ಸಖತ್ ಐತ್ರಿ ಇದು ಕೊಕೊನಟ್ ಆಯಿಲ್. ನಮ್ಮ ಸ್ಕಿನ್ ಮಾಯ್ಶ್ಚರೈಸ್ ಮಾಡೋಕ್ಕಂತ ಅನಿಸ್ತೈತಿ. ವಿಡಿಯೋನ ಫುಲ್ ಕಷ್ಟಪಟ್ಟ ಮಾಡೀನಿ ನಿಮಗಾಗಿ. ಹಾಗಾಗಿ ಒಂದು ಪುಟ್ಟ ಲೈಕ್ ಕೊಡೋಕೆ ಮರಿಬೇಡ್ರಿ. ಇದೇ ಥರ ಒಳ್ಳೆ ರೆಮಿಡೀಸ್ ಆಗಲಿ, ನನ್ನ ಕುಕ್ಕಿಂಗ್ ಆಗಲಿ, ನಾನು ರೆಸಿಪೀಸ್ ಆಗಲಿ ನಿಮ್ಮ ಜೊತೆನ ಶೇರ್ ಮಾಡ್ಕೋತಾ ಇರ್ತೀನಿ. ಸೊ ಹಾಗಾಗಿ ಒಂದು ಪುಟ್ಟ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೋದನ್ನು ಮರಿಬೇಡ್ರಿ. ಬಿಕಾಸ್ ಕೆಲವೊಬ್ರು ವ್ಲಾಗ್ಸ್ ನೋಡ್ತಾರ್ರಿ, ಹಂಗೆ ಬಿಟ್ಬಿಡ್ತಾರೆ, ಲೈಕ್ ಮಾಡೋಂಗಿಲ್ಲ, ಸಬ್ಸ್ಕ್ರೈಬ್ ಮಾಡೋಂಗಿಲ್ಲ. ಬಟ್ ನೀವು ಹಂಗೆ ಮಾಡೋಕ್ಕೆ ಹೋಗಬೇಡ್ರಿ. ಮತ್ತೆ ಸಿಗ್ತೀನಿ ಇನ್ನೊಂದು ಮುಗ್ದೊಂದು ವ್ಲಾಗ್ ಒಳಗೆ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್. ಎಲ್ಲರಿಗೂ ದೇವ್ರು ಒಳ್ಳೇದು ಮಾಡಲಿ.